ತಾಲೂಕು ಅಧ್ಯಕ್ಷರು ನಮ್ಮ ಪ್ರಕಾಶ್ ಅಣ್ಣ, ಆಮೇಲೆ ಏನು ನಮ್ಮ MLA ಕ್ಯಾಂಡಿಡೇಟ್ ನಮ್ಮ ಮುಗುರೇಶ್ ಅಣ್ಣ, ರಾಘಣ್ಣ, ರಾಮಣ್ಣ ನಮ್ಮ ಲೀಡ್ರುಗಳು. ನಾನು ನಗರಸಭಾ ಅಧ್ಯಕ್ಷ, ನಾನು ನಗರಸಭಾ ಅಧ್ಯಕ್ಷ ಏನು ಹೇಳ್ಬೇಕಂತ ನಿಮಗೆ ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕಾಂಗ್ರೆಸ್ ಪಕ್ಷದ ಏನು ಅವಿಶ್ವಾಸ ಮಂಡನೆ, ಅದೇ ಪಕ್ಷದ ಎಲ್ಲ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡೋಕ್ಕೆ ಇವತ್ತು ಡೇಟು ನಿರ್ಣಯ ಆಗಿತ್ತು. ಏನು ಕಾಂಗ್ರೆಸ್ ಪಕ್ಷದ ಸದಸ್ಯರು ಏನು ಜಯಚಂದ್ರ ಸಾಹೇಬ್ರ ಅಪ್ಪಣೆ ಮೇರೆಗೆ ಅವರೇನೋ ಅವಿಶ್ವಾಸ ಮಂಡನೆಗೆ ರೆಡಿ ಮಾಡಿದರು. ಹಾಗಾಗಿ ನಾವು ಸಹ ಕಾಂಗ್ರೆಸ್ 7, BJP 3, JDS 1, ಇಂಡಿಪೆಂಡೆಂಟ್ 3 ಅಂದರೆ ಅವಿಶ್ವಾಸ ಮಂಡನೆಗೆ ವಿರುದ್ಧವಾಗಿ ಅಂದರೆ ಜಿಷನ್ ವಿರುದ್ಧವಾಗಿ ನಾವು 14 ಜನ, 3 ಜನ JDSನವರು ಏನು ತಟಸ್ಥಾಗಿರೋ ಕಾರಣ ಆ ಲೀಡ್ರನ್ನೇ ನೀವು ಹೋಗಿ ಕೇಳಬೇಕು. ಮೇನ್ ಲೀಡ್ರು, ಯಾಕಂದರೆ ತಟಸ್ಥಾಗಿರೋರು ಯಾರಂತ ನಿಮಗೆ ಗೊತ್ತಾಗುತ್ತೆ. ಒಳಗೆ ಲೀಸ್ಟ್ ತಗೊಳ್ರಿ, ಯಾಕೆ ತಟಸ್ಥರಾದ್ರು ಅಂತ ಕೇಳೋದು ಜವಾಬ್ದಾರಿ ನಿಮ್ಮ ಮೀಡಿಯಾಗಿರುತ್ತೆ, ನಿಮಗೆ ಅಧಿಕಾರ ಇರುತ್ತೆ. ಹಾಗಾಗಿ ನೀವು ಕೇಳಬೇಕು, ಸಂಬಂಧಪಟ್ಟದ್ದು ನೀವು ಕೇಳಬೇಕು. ಈಗ ನಾವು ನಮ್ಮ JDS ಪಕ್ಷದಿಂದ ಇಬ್ಬರು ಏನು ಮೇನ್ ಮುಖಂಡರು ಅವ್ರ ಪರ ಕಳಿಸಿದ್ರು, ಯಾಕೆ ಕಳಿಸಿರೋ ಅಂತಲೂ ಗೊತ್ತಿಲ್ಲ. ಅದನ್ನು ಸಹ ನೀವು ನಮ್ಮ JDS ಮುಖಂಡ್ರನ್ನ ಕೇಳಬೇಕು, JDS ಅಧ್ಯಕ್ಷರು ಮತ್ತು ಮುಖಂಡರನ್ನ ಕೇಳಬೇಕು. ಇವತ್ತು ಏನು ಅವಿಶ್ವಾಸ ಮಂಡನೆಗೆ ಫೇಲ್ ಮಾಡೋಕ್ಕೆ ಅವಕಾಶ ಹೆಂಗಿತ್ತು ಅಂದರೆ, ಒಂದು ಸಮಾಜಕ್ಕೆ, ಒಂದು ದೊಡ್ಡ ಸಮಾಜ ಏನು ತಾಲೂಕಿನಾಗ ಒಂದು ದೊಡ್ಡ ಸಮಾಜ ಆಯಿತೋ ಆ ಸಮಾಜಕ್ಕೆ ಇವತ್ತು ಒಂದು ಕೊಡುಗೆ ಕೊಡಬೇಕಂತ ನಾವೆಲ್ಲ ಇಡೀ ಕಾಂಗ್ರೆಸ್ ಪಕ್ಷದ 10 ಜನ, ನಮ್ಮ ಇಂಡಿಪೆಂಡೆಂಟ್ ಒಂದು 4 ಜನ ಸೇರಿ ನಮ್ಮ ಪರ ಅಂದರೆ JDS ಪರ ನಿಲ್ಲಕ್ಕೆ ಸರಿದ್ರು. ಯಾಕಂದರೆ ಇವತ್ತು ನಮ್ಮ JDS ಪಕ್ಷದಿಂದ 2, BJP ಪಕ್ಷದಿಂದ 1 ಹೋಗಿ ಅವರು 13 ಜನ ಆಗಿದ್ದಾರೆ. ಅಂದರೆ ಕಾರಣ ನಮ್ಮ NDA ಪಕ್ಷದಿಂದ. NDA ಪಕ್ಷ ನಮ್ಮ ತಾಲೂಕಿನಲ್ಲಿ ಬಿಗೆ ಇದ್ದಿದ್ರೆ ನಮ್ಮ ತಾಲೂಕಿನ ಆಡಳಿತ ಅಂದರೆ ನಾವು ವಿರುದ್ಧ ಯಾರು ನಮಗೆ ಕಾಂಗ್ರೆಸ್ಸು. ಆ ಕಾಂಗ್ರೆಸ್ನವ್ರನ್ನ ಸೋಲ್ಸೋಕ್ಕೆ ಏನು ಬೇಕಾದ ಯಾರು ಮಾಡಬೇಕಾಗಿತ್ತು? NDA ಪಕ್ಷ ಮಾಡಬೇಕಾಗಿತ್ತು. ಆ NDA ಪಕ್ಷ ಮಾಡೋಕ್ಕೆ ರೆಡಿ ಆಗಲಿಲ್ಲ. ಯಾರ ಕೈ ಮೇಲೆ ಕೈ ಜೋಡಿಸಿದಾರೋ ಗೊತ್ತಿಲ್ಲ, ಯಾರ ತಲೆ ಮೇಲೆ ಆಶೀರ್ವಾದ ಮಾಡಿದಾರೋ ಗೊತ್ತಿಲ್ಲ. NDA ಪಕ್ಷ ಇವತ್ತು ಸೋಲನ್ನು ಅನುಭವಿಸಿದೆ. ನಾವು ಎಲ್ಲ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ. ವಿರೋಧ ಪಕ್ಷ ಅನ್ನೋದೇ ಇಲ್ಲ. ನಮ್ಮ NDA ಪಕ್ಷದವರು ಯಾವುದೇ ಕಾರಣಕ್ಕೂ ನಾವು ಏನಿವತ್ತು ಜಿಷನ್ ಗೆದ್ದನಲ್ಲ, ನಮಗೆ ಅದು ಸಂಬಂಧ ಇಲ್ಲ. NDA ಅನ್ನೋದು ಎಲ್ಲಿದೆ? ತಾಲೂಕಿನಲ್ಲಿ NDA ಅನ್ನೋ ಪಕ್ಷ ಎಲ್ಲಿದೆ? ಇದನ್ನು ಇಡೀ ತಾಲೂಕು ಜನ ನೋಡಬೇಕು. ಇಡೀ ತಾಲೂಕಿನ ಜನ NDA ಪಕ್ಷ ಒಗ್ಗಟ್ಟು ಎಲ್ಲಿದೆ? ಇದು ಕ್ವಶನ್ ನಮ್ಮದು. ಯಾಕಂದರೆ ನಾನು ಜಿಷನ್ ವಿರುದ್ಧ ನಾನು ಸೈನ್ ಹಾಕಿದ್ದೀನಿ. ಕಾರಣ ನಾನು JDS ಪಕ್ಷದ ಒಬ್ಬ ಅಭ್ಯರ್ಥಿ, JDS ಪಕ್ಷದ ಸದಸ್ಯ. ನನಗೆ ಕುಮಾರಣ್ಣವರು ಮತ್ತು ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು MLC ಸಾಹೇಬರು ಯಾವುದೇ ಕಾರಣಕ್ಕೂ NDA ಪಕ್ಷ ಒಗ್ಗಟ್ಟಾಗಿರಬೇಕು, ನೀವು ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ಇದು ಅವಿಶ್ವಾಸನ ನೀವು ಏನಾರು ಮಾಡಿ ಫೇಲ್ ಮಾಡಬೇಕು ಅಂತ ಆದೇಶ ಮಾಡಿದರು. ಆದೇಶ ಮಾಡಿದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ಏನು 10 ಜನ 11 ಜನ ಬಂದಿದ್ರು ಅವ್ರ ಪರ ನಿಂತ್ಕೊಂಡು BJPಯವರು 3, ನಾನು ಒಬ್ಬ 4 ಜನ ಸೇರಿ ಅಂದರೆ ನಾವೆಲ್ಲ ಫೇಲ್ ಮಾಡೋಕ್ಕೆ ರೆಡಿ ಇದ್ವಿ. ಇದು ಫೇಲ್ ಆಗಲಿಲ್ಲ. ಫೇಲ್ ಆಗ ಕಾರಣ ನಮ್ಮ JDS ಪಕ್ಷನೇ ತಟಸ್ಥಾಗಿ 3 ಅದಾರೆ. ಅದು ಏನಂತ ನನಗೆ ಗೊತ್ತಿಲ್ಲ. ನಮ್ಮ ಲೀಡ್ರನ್ನ ಕೇಳ್ರಿ. ಈ ವಿಚಾರದಲ್ಲಿ NDA ಪಕ್ಷ ನಾವು ಫೇಲ್ ಆಗಿದ್ದೀವಿ. ಇದು ಫೇಲ್ ಆಗ ಕಾರಣ ನಮ್ಮ ಪಕ್ಷದ ಮುಖಂಡರುಗಳೇ. ಯಾಕಂದರೆ ನಾವು ಇಡೀ ನಮ್ಮ ಕಾಂಗ್ರೆಸ್ ಏನು 10-11 ಜನ ಬಂದಾರೋ ಅವ್ರನ್ನೆಲ್ಲ ನಾವು ನಮ್ಮ ಜೊತೆಗೆ ಇಟ್ಕೊಂಡು ನಮ್ಮ ಏನು NDA ಪಕ್ಷಕ್ಕೆ ಒಂದು ಅಭ್ಯರ್ಥಿನ ಮಾಡಿ ಗೆಲ್ಲಿಸ್ಬೇಕು. ಇವತ್ತು ಫೇಲ್ ಮಾಡಿ ಅವ್ರನ್ನ ನಾವು ಗೆಲ್ಲಬೇಕು, ನಮ್ಮ ದೊಡ್ಡ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕಂತ ನಾವು ಎಲ್ಲ ರೆಡಿ ಇದ್ವಿ. ಅಂದರೆ ಇವತ್ತಿನ ಅಧ್ಯಕ್ಷ ದೊಡ್ಡ ಮಟ್ಟಕ್ಕೆ ಆಶೆ ಅಂಶಗಳನ್ನು ಒಡ್ಡಿರ್ಬೋದು, ಇಲ್ಲ ಅಂತಲ್ಲ. ಅದೇನು 30 ಸೈಟ್ ಕೊಡ್ತೀನಿ, ನಗರಸಭೆಯಲ್ಲಿ ಇದು ನಗರಸಭೆ ಜಾಗ, ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಒಂದು ರೂಮ್ಗಳು ಕೊಡ್ತೀನಿ ಅಂತ ಆಸೆ ಒಡ್ಡಿರ್ಬೋದು. ಆಸೆಗೆ ಒಮ್ಮೆ ನಮ್ಮವ್ರು 3 ಹೋಗಿರ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಕಾರಣ ನಮ್ಮ NDA ಪಕ್ಷ ಲೀಡ್ರುಗಳು. NDA ಪಕ್ಷ ಇದಕ್ಕೆ ಯಾವುದೇ ಕಾರಣಕ್ಕೂ ಫೇಲ್ ಆಗಿದೆ ನಮ್ಮ ತಾಲೂಕು. ಮುಂದಿನ ದಿನಗಳಲ್ಲಿ ಇಡೀ ಜನ ನೋಡಿ ನೀವೆಲ್ಲ ಈ ವಿಚಾರಕ್ಕೆ ಏನು ಇವತ್ತು ನಡೆದ ಘಟನೆಗೆ ಎಲ್ಲ ತಾಲೂಕಿನ ಜನ ನೋಡಿ ತೀರ್ಮಾನ ನೀವು ತಗೊಳ್ರಿ. ನಾವಂತೂ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಸೈನ್ ಹಾಕಿದ್ದೀವಿ ವಿತ್ ಕಾಂಗ್ರೆಸ್ ಪಕ್ಷದ ಜನ ಎಲ್ಲ ಸೇರಿ. ಇದಕ್ಕೆ ಹೊಣೆ ನಮ್ಮ ಲೀಡ್ರುಗಳು, NDA ಪಕ್ಷದ ಲೀಡ್ರುಗಳು. ಅದಕ್ಕೆ ಏನು ಮಾಡ್ತಾರೆ ಅದಕ್ಕೆ ತಕ್ಕಂತೆ ನೀವು ಮೀಡಿಯಾದವ್ರು ಮಾಡಿ. ನೀವೀಗ ರಾಜ್ಯ ಮಟ್ಟದಲ್ಲಿ ನಿಮ್ದು NDA ಇದೆ, ಹೌದು, ರಾಜ್ಯ ಮಟ್ಟದಲ್ಲಿದೆ, ರಾಷ್ಟ್ರ ಮಟ್ಟದಲ್ಲಿದೆ. ಒಂದು ನಗರಸಭೆಯಲ್ಲಿ ನೀವು ಯಾಕೆ ಅವ್ರನ್ನ ವಿಪ್ ಜಾರಿ ಮಾಡಿಲ್ಲ?
ಅದೇ ತಾಲೂಕು ಅಧ್ಯಕ್ಷರನ್ನ ತಾಲೂಕು ಲೀಡ್ರ್ ಕೇಳಿ ಸರ್, ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ತಾಲೂಕು ಲೀಡ್ರ್ಗಳೇ ಕಾರಣ ಅಂತ ನಾನೇ ಪದೇ ಪದೇ ಹೇಳ್ತಾ ಇದ್ದೀನಲ್ಲ. ನಾನೊಬ್ಬ ನಗರಸಭಾ ಅಧ್ಯಕ್ಷ ಆಗಿದ್ದಾರನು ಅಂದರೆ ಎನ್ ಡಿ ಎ ಪಕ್ಷದ ಒಗ್ಗಟ್ಟೆಲ್ಲಿದೆ, ಒಗ್ಗಟ್ಟು ಯಾಕಾಗಲ್ಲ, ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಷನ್ ಹೆಂಗೆ ಗೆಲ್ಲಬೇಕು ಅದನ್ನು ನೀವು ಕೇಳಿ ಸರ್. ಮೂವರು ತಥಾಸ್ ಹೆಂಗಾದ್ರಿ, ಯಾಕಾದ್ರಿ, ಯಾರು ನಿಮಗೆ ಹೇಳಿದ್ದು? ಎನ್ ಡಿ ಎ ಪಕ್ಷ ಮತ್ತು ಕರ್ನಾಟಕ ರಾಜ್ಯದಲ್ಲೇ ಎನ್ ಡಿ ಎ ಆಗಿದೆ, ನಿಮ್ಮ ತಾಲೂಕಿನಲ್ಲಿ ಯಾಕಾಗಿಲ್ಲ ಅಂತ ನೀವು ಕೇಳಿ. ಈ ರೀತಿ ಆದ್ರೆ ಮುಂದಿನ ಚುನಾವಣೆ ಶಿರಾದಲ್ಲಿ ಹೆಂಗೆ ಎದುರಿಸ್ತಾರೆ NDA? ಅದನ್ನೇ ಸ್ವಾಮಿ, ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಪಕ್ಷದವರು BJP ಅವರು JDS ಹೆಂಗೆ ಸಪೋರ್ಟ್ ಮಾಡಬೇಕು, JDS ಅವರು BJP ಹೆಂಗೆ ಸಪೋರ್ಟ್ ಮಾಡಬೇಕು, ನಮ್ಮ ಲೀಡ್ರ್ಗಳನ್ನ ಕೇಳ್ರಿ, ನಮ್ಮ ತಾಲೂಕು ಅಧ್ಯಕ್ಷರನ್ನ ಕೇಳ್ರಿ ಲೀಡರ್ಗಳು ಅಂದ್ರೆ ಯಾರನ್ನ ಕೇಳ್ಬೇಕು ನಾವು? ಸರ್. ಹೇಳ್ರಿ ಸರ್, ತಾಲೂಕು ಅಧ್ಯಕ್ಷರು ನಮ್ಮ ಪ್ರಕಾಶ್ ಅಣ್ಣ, ಆಮೇಲೆ ಏನು ನಮ್ಮ MLA ಕ್ಯಾಂಡಿಡೇಟ್ ನಮ್ಮ ಮುಗುರೇಶ್ ಅಣ್ಣ, ರಾಘಣ್ಣ, ರಾಮಣ್ಣ ನಮ್ಮ ಲೀಡ್ರ್ಗಳು, ನಾನು ನಗರಸಭಾ ಅಧ್ಯಕ್ಷ, ನಾನು ನಗರಸಭಾ ಅಧ್ಯಕ್ಷ ಏನು ಹೇಳ್ಬೇಕಂತ ನಿಮಗೆ ಹೇಳಿದ್ದೀನಿ. ಬಿಜೆಪಿಯಲ್ಲಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಇತ್ತು. MLC ಅವರಿಂದ ಹಿಡ್ಕೊಂಡು MP ಅವರು ಹಿಡ್ಕೊಂಡು ಸದಸ್ಯರಿಂದ ತಂಗಲು ಒಗ್ಗಟ್ಟಿತ್ತು. ನಮ್ಮ ಜೆ ಡಿ ಎಸ್ನವ್ರು ಯಾವಾಗ ಇಬ್ಬರು ಒಂದು BJP ಹೋಯ್ತು ಅವಾಗ ಸಡ್ಲಾತು. 100% ಲೂಸ್ ಆಗಿದ್ದ ಕಾರಣನೇ ನಮ್ಮರೇ ಲೀಡರ್ಗಳು ಕಳಿಸಿದ್ದಾರೆ. ಅದ್ರಾಗೇನು ಎರಡು ಮಾತಿಲ್ಲ. ನೀವು ಏಕೈಕ ಟೋಟಲ್ ಯಾವುದು ಕಟ್ ಮಾಡ್ಕೊಂಡಂಗೆ ಇದನ್ನು ಪ್ರೆಸ್ ಮೀಟ್ನಾಗ ನಾವು ಏನು ಮಾತಾಡಿದ್ವು ಅದನ್ನ ಬಿಡ್ರಿ, ತಾಲೂಕಿಗೆ ಗೊತ್ತಾಗಲಿ. ನಮಸ್ಕಾರ. ನೀವು ಯಾವ ಪಕ್ಷದವ್ರನ್ನ ಅಧ್ಯಕ್ಷ ಮಾಡಕ್ಕೆ ಹೊರಟಿದ್ರಿ? JDS ಪಕ್ಷದವರು ಅಂದರೆ NDA ಪಕ್ಷ. NDA ಪಕ್ಷ ನಾವು ಮಾಡಕ್ಕೆ ಹೊರಟದ್ದು ಫಸ್ಟು ರಾಮಣ್ಣ ಆಗಲಿದ್ರೆ ನಮ್ಮ ಉಮಾ ವಿಜಯರಾಜ್. ಯಾಕಂದರೆ ಇಡೀ ನಮ್ಮ ದೊಡ್ಡ ಸಮಾಜಕ್ಕೆ ಒಂದು ಹೆಸರು ಆಗಲಿ, ನಮ್ಮ ತಾಲೂಕಿಗೆ ಅವಕಾಶ ಏನು ಜನರಲ್ ಒಳಗೆ ಹಿಂದೆನೂ ನೀವು ಮೀಡಿಯಾ ತೆಗೆದು ನೋಡಿ, ಹಿಂದೆನೂ ನಾನು ಹೇಳಿದ್ದೆ 65,000 to 75,000 ಜನ ಒಕ್ಕಲಿಗರ ಜನಾಂಗ ಸಮಾಜ ಇದೆ, ಆ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಕ್ಕೆ ರೆಡಿ ಇದ್ದೆ. ಫಸ್ಟ್ ರಾಮಣ್ಣ, ಸೆಕೆಂಡ್ ವಿಜಯರಾಜ್, ಉಮಾ ವಿಜಯರಾಜ್. 100% ಕೈ ಜೋಡಿಸಿದ್ರು. ಇವತ್ತು ಅವಿರುದ್ಧ ಬರ್ತಾರೆ, ಹೋಗ್ರಿ ಸೈನ್ ಹಾಕಿದ್ದಾರೆ, ನೀವು ನೋಡ್ಕೊಂಬೋದು. ಅದ್ರಾಗ ಎರಡು ಮಾತಿಲ್ಲ. ಕಾಂಗ್ರೆಸ್ನವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಪಾಪ ನಮಗೆ ಸಾಥ್ ಕೊಡೋಕೆ ರೆಡಿ. ದಯಮಾಡಿ ನಮ್ಮದು ಆದಾಗಟ್ಟೆಗೆ ಕಾಂಗ್ರೆಸ್ ಪಕ್ಷದವ್ರು ಕೇಳ್ರಿ, ದ್ರೋಹ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಪಾಪ ದ್ರೋಹ ಅವರು ಮಾಡಿಲ್ಲ, ನಮ್ಮ ಜೊತೆ ಕೈ ಜೋಡ್ಸಕ್ಕೆ ಬಂದಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.